ಬಹಳ ಜನ ಕಾಯ್ತಾ ಇದ್ದಾರೆ. ಗೊತ್ತಿಲ್ಲ, ನಮಗೂ ಮಾಹಿತಿ ಪ್ರಕಾರ ಇನ್ನೂ ಬರ್ಲಿಕ್ಕೆ ಹೇಳಿದಾರಂತ ವರಿಷ್ಠರಿಗೆ. ಸ್ಯಾಟರ್ಡೆ ಸಂಡೇ ಆಗ್ಬೋದು ಅಂತೆ. ಫೈನಲ್ ಆದ್ರೆ 2-3 ಸಲ ಆಗ್ಬೋದು. ಅಂದ್ರೆ ಏನಿದ್ರೆ ಮುಂದಿನ ವಾರ ಹೊಸ ಸಚಿವರ ಮುಹೂರ್ತ. ಪದೇ ಪದೇ ಸಾಕಷ್ಟು ಆಕಾಂಕ್ಷಿಗಳು ಬಂದ್ ವಾಪಸ್ ಹೋಗ್ತಿದ್ದಾರೆ. ಏನ್ ಮಾಡಕ್ಕಾಗಲ್ಲ. ನಿನ್ನೆ ಇನ್ಸಿಡೆಂಟ್ ಕೂಡ ಅಷ್ಟೇ. ಅದು ದೇಶಕ್ಕೆ ವಿದ್ಯಾರ್ಥಿಗಳು ಬಹಳ ಮಹತ್ವದಂತ ಘಟನೆ ನಡೆದ್ರಿಂದ ಇನ್ನು ಚರ್ಚೆ ಮಾಡ್ಲಿಕ್ಕೆ ಆಗಿಲ್ಲ. ಬಹುಶಃ ಬೇಕು ಅಂತ ಹೇಳಿದಾರೆ. ಸ್ಯಾಟರ್ಡೆ ಸಂಡೇ ಬರ್ಬೋದು, ಚರ್ಚೆ ಆಗ್ತದೆ. ಸರ್, ಈಗ ಹೊಸದೊಂದು ಚರ್ಚೆ ಶುರುವಾಗಿದೆ. ಇನ್ನು 2 DCM ಹುದ್ದೆಗಳು ಸೃಷ್ಟಿ ಆಗ್ಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ವಿಶೇಷವಾಗಿ ಒಂದು STಗೆ, ಇನ್ನೊಂದು ಲಿಂಗಾಯತ್ ಸಮುದಾಯಕ್ಕೆ ಕೊಡಬಹುದು ಅನ್ನೋ ತರದಲ್ಲೂ ಕೇಳಿ ಬರ್ತಾ ಇದೆ. ಆ ಪೈಕಿ ನಿಮ್ಮ ಹೆಸರು ನಾವು ಕೇಳಿದ್ದೀವಿ, ಚರ್ಚೆ ನಡೀತಾ ಕೇಳಿದ್ದೀವಿ ಪಕ್ಷದಲ್ಲಿ. ಅದೇನಾದ್ರು ಅಂತಿಮವಾಗಿ ಅವರೇ ಚರ್ಚೆ ಮಾಡೋದು ನಿರ್ಧಾರ ನಮ್ಮ ವರಿಷ್ಠರು. ಸೊ ಕಾದ್ ನೋಡೋಣ ಅದ್ರ ಬಗ್ಗೆ. ಈಗ ST ಸಮುದಾಯಕ್ಕೂ DCM ಕೇಳಿದಿರಿ ನೀವು? ನಾವೇನು ಕೇಳಿಲ್ಲ. ಅದು ಪಕ್ಷದ ತೀರ್ಮಾನ, ಯಾರು ಕೊಡ್ತಾರೆ ಯಾರು ಮಾಡ್ತಾರೆ ಕಾದ್ ನೋಡೋಣ. ಅಲ್ಲ, ಕೆಲವು ಮೂಲಗಳು ಹೇಳ್ತಾ ಇರುವಂತದ್ದು ಈಗಿರೋ ಹಾಲಿ ಸಚಿವರಲ್ಲೇ 2 DCM ಮಾಡ್ತಾರೆ, ಅದ್ರಲ್ಲಿ ಒಂದು ST ಇರುತ್ತೆ ಅಂತ. ಸೊ ಇರೋ ಹಾಲಿ ಸಚಿವರ ಪೈಕಿ ST ನೀವು ಒಬ್ಬರೇ ಇರೋದು. ಸೊ ಹಾಗಾಗಿ ನಿಮ್ಮನ್ನ DCM ಮಾಡಲ್ಲ. ನೋಡೋಣ, ಅದು ಹೇಳಿಲ್ಲ. ಪಕ್ಷ ತೀರ್ಮಾನ ಮಾಡ್ಬೇಕು ಯಾರು ಕೊಡಬೇಕು ಯಾರು ಇಲ್ಲ ಅಂತ. ಸೊ ಕಾದ್ ನೋಡೋಣ, ಟೈಮ್ ಇದೆ. ಈ ಕಾಕ್ರೋಚ್ ಜನತಾ ಪಾರ್ಟಿ ಪ್ರೊಟೆಸ್ಟ್ ನಡೀತಿದೆ. ನಿನ್ನೆ ರಾಹುಲ್ ಗಾಂಧಿ ಅವರು PM ಮನೆ ಮುಂದೆ ಪ್ರೊಟೆಸ್ಟ್ ಮಾಡಿದ್ರು. ಅವ್ರನ್ನ ಡಿಟೈನ್ ಮಾಡುವಂತ ಕೆಲಸಗಳು ಆಗಿತ್ತು ಸರ್. ನೋಡಿ, ಅದು ವಿದ್ಯಾರ್ಥಿಗಳ ಪರವಾಗಿ ಅವ್ರಿಗೆ ಸಹಾನುಭೂತಿ ಹೇಳಲಿಕ್ಕೆ, ಅವ್ರ ಪರವಾಗಿ ಬೆಂಬಲ ವ್ಯಕ್ತ ಮಾಡ್ಲಿಕ್ಕೆ ಹೋಗಿರುವಂತ ಒಂದು ಅದು ಸನ್ನಿವೇಶ. ಅದರಲ್ಲಿ ಈ ತರ ವಿರೋಧ ಪಕ್ಷ ನಾಯಕರು ನಡೆಸ್ಕೊಂಡು ಬಹಳ ಶೋಷಣೆ ಸ್ಥಿತಿ ಈ ರೀತಿ ಅವ್ರಿಗೆ ಆದ್ರೆ ಇನ್ನು ಜನಸಾಮಾನ್ಯರಿಗೆ ಏನೋ ಪ್ರಶ್ನೆ ಉದ್ಭವ ಆಗಿದೆ. ಸೊ ಅವ್ರಿಗೆ ಮರ್ಯಾದೆಯಿಂದ ಅವ್ರನ್ನ ವಾಪಸ್ ಕಳಿಸುವಂತ ಪ್ರಯತ್ನ ಆಗಬೇಕಿತ್ತು. ಅವ್ರು ರಾತ್ರಿ 11:00ವರೆಗೆ ದಿಲ್ಲಿ ಸುತ್ತಾಡಿಸುವಂತ ಪ್ರಯತ್ನ ಆಗಿದೆ. ಸೊ ಈ ರೀತಿ ಆಗಬಾರ್ದಾಗಿತ್ತು. ಓಕೆ, ಥ್ಯಾಂಕ್ ಯು. ಬರ್ತೀರಾ?